ಅದೇ ಇದು ಹೇರ್ ಡ್ರೈಯರ್ ಇರುತ್ತಲ್ಲ ಅದರಲ್ಲೇ ತೆಗಿಯಕ್ಕೆ ಬರುತ್ತೆ. ಬೋರ್ಡ್ ಚೇಂಜ್ ಮಾಡಿಬಿಟ್ಟೆ. ಇದೊಂದು ಬ್ಲೌಸು ಎಂಬ್ರಾಯ್ಡ್ರಿ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಳಗೆ ಏನೇನಾಗ್ತದೆ ಅಂತ ಫುಲ್ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಚುಟ್ಟು ಟಕ್ಕಳು ಆಗ್ಬಿಟ್ಟು ಫ್ರೆಂಡ್ಸ್. ಚಿಟ್ಟು ಬಾಯ್ಲೆ, ಚಿಟ್ಟು ಬಾಯ್ ಈಗ ನೋಡಲ್ಲಿ ಟಕ್ಲಿ 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 ಕೂದಲ ಎಲ್ಲದವು, ಕೂಳ ಎಲ್ಲದವು. ಹಾಯ್ ಮಾಡಿ. ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋದೈತಿ, ಸೆಟ್ ಮಾಡೋಣ. ನಿನ್ನೆ ಅಂತೂ ಮಾಡಲೇ ಇಲ್ಲ. ಜಾನು ಹಾಯ್. ಹಾಯ್ ಜಾನು. ನೀನು ಒಂದು ಅರ್ಜೆಂಟ್ ಬ್ಲೌಸ್ ಕೊಡೋದಿತ್ತು, ಸೊ ಹಂಗಾಗಿ ಅದು ವಿಡಿಯೋನೂ ಮಾಡೋಕ್ಕಾಗಲಿಲ್ಲ, ಫೋಟೋನೂ ತೊಗೊಳಕ್ಕಾಗಲಿಲ್ಲ. ಬಟ್ ಕಸ್ಟಮರ್ ಅಂತೂ ಸಖತ್ ಹ್ಯಾಪಿ ಆದರು. ಕಿತ್ತೂರು ಅವರವರು ಇಲ್ಲಿ ಅಣ್ಣಿಗೆರೆ ಹತ್ರ ಅವರು ಹಾಕಿರೋದು. ಒಂದು 1 ಅವರ್ 1.5 ಅವರ್ನಾಗ ಕಂಪ್ಲೀಟ್ ಮಾಡಿ ಕೊಟ್ಟೆ. ಆ್ಯಕ್ಚುಲಿ ಟೆಂಪಲ್ ನೆಕ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಬ್ಲೌಸ್ ಅದು. ಬ್ಯಾಕ್ ಉಕ್ಕ ಸಿಗಲಿಲ್ಲ. ಸೊ ಬಟ್ಟೆದೆ ಎಲ್ಲ ವಿಡಿಯೋ ಮಾಡಿದ್ದು ಚಲೋ ಆಗ್ತಿತ್ತು, ಬಟ್ ನಂಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಹಂಗಾಗಿ ಹಂಗೆ ಕೊಟ್ಟೆ. ನೆನ್ನೆ ಎರಡೂ ಕಡೆ ಅಂದರೆ ಲೇಟ್ ಆಗ್ತದೆ ಅಂತ ಅಂದ್ಕೊಂಡು, ಹೆಂಗಂದ್ರೆ ಸ್ಮೂತಾಗಿ ಇತ್ತಂದ್ರೆ ಡೇ ನಮ್ಗೆ 2-3 ಕೆಲಸ ಒಂದೇ ಸಲ ಮಾಡ್ತೀನಿ. ಬಟ್ ಹರಿಬರಿ ಇತ್ತಂದರೆ ಈ ಕಡೆ ಸ್ಟಿಚ್ ಮಾಡೋದು, ಮಷಿನ್ ಒಂದು ಆ ಕಡೆ ಒಳಗಾಗ್ಬಿಟ್ಟಿರ್ತೈತಲ್ಲ, ಸೊ ಗೊತ್ತಾಗಂಗಿಲ್ಲ. ಹಾಗಾಗಿ 2-3 ಬೇಡ, ಇವತ್ತು ಕಂಪ್ಲೀಟಾಗಿ ಅವ್ರದ್ದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಫಸ್ಟ್ ಅಂತೇಳಿ ಅವ್ರ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಸೊ ಫ್ರೆಂಡ್ಸ್, ಇದೊಂದು ಬ್ಲೌಸ್ ರೆಡಿ ಮಾಡಿದ್ದೆ. ಟೆಂಪಲ್ ನೆಕ್ ಟೈಪು, ಫ್ರಂಟ್ ಸೈಡ್ ಪ್ರಿನ್ಸೆಸ್ ಕಟ್ ಈ ಥರ ಬ್ಯಾಕ್ ನೆಕ್ ಮಾಡಿರೋದು. ಸ್ಲೀವ್ಸ್ ಬಕ್ ಹೇಳಿದ್ರು, ಸ್ಲೀವ್ ಈ ಥರ ಸಿಂಪಲ್ ಡಿಸೈನ್. ಅದೇ ಇದು ಹೇರ್ ಡ್ರೈಯರ್ ಇರುತ್ತಲ್ಲ ಅದರಲ್ಲೇ ತೆಗಿಯಕ್ಕೆ ಬರುತ್ತಂತ. ಏನಾರ ಆದ್ರೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬೈಯಾಕತ್ತಿದ್ದ ಅಲ್ಲಿ. ಇವೆಲ್ಲ ನಂಬರ್ ಅಂತೂ ಏನು ಇದು ಇಲ್ಲ, ಇದ್ರ ಮ್ಯಾಲೆ ಹಚ್ಚಿದ್ರೆ ನಡೀತೈತಿ, ಹೌದಿಲ್ರಿ? ನಂಬರ್ ಹಾಂ ಅದ ನನಗೂ ಕನ್ಫ್ಯೂಸ್ ಆಗತ್ತಾ, ಇನ್ನೂ ಸ್ವಲ್ಪ ರೂಢಿ ಆಗ್ಬೇಕು. ತೆಗೆದ್ರೆ 1 2 3 4 ಫ್ರೆಂಡ್ಸ್, ಭಾಳ ದಿನಗಳಿಂದ ಅನ್ಕೊಳಕತ್ತಿದ್ದೆ ಮಷಿನ್ಗೆ ಇದನ್ನು ಮಾಡಿಸ್ಬೇಕು ಅಂತಂದು. ಸೊ ಇವತ್ತು ಅದರ ಕೆಲಸ ಮಾಡಿ ಮುಗಿಸಿದೆ. ಏನು ಅನ್ಕೊತೀನಿ ಅದನ್ನು ಮಾಡಿದಾಗ ಸಮಾಧಾನ ಆಗ್ತೈತಿ. ಸೊ ತೋರಿಸ್ತೀನಿ ಅದೇನಂತ ನೋಡ್ರಿ. ಈ ಥರ ಬರ್ಸ್ಕೊಂಬಂದಿನಿ ಫ್ರೆಂಡ್ಸ್. ಬೋರ್ಡ್ ಚೇಂಜ್ ಮಾಡಿಬಿಟ್ಟೆ, ಯಾಕಂದರೆ ಪ್ರತಿ ಸಲ ನಂಬರ್ ಶೇರ್ ಮಾಡೋದು, ನಂಬರ್ ಇದು ಮಾಡೋದಾಕಿತ್ತು. ಸೊ ಅದಕ್ಕೆ ಈ ಥರ ಬರ್ಸ್ಕೊಂಬಂದಿನಿ. ನಮ್ಮ ಮನೆ ದೇವ್ರ ಹೆಸರು ಚೂರು ಕೆಳಗಾಗ್ಬೇಕಿತ್ತು ಫ್ರೆಂಡ್ಸ್, ಇದು ಇದ್ರೊಳಗೆ ಸಿಕ್ಕೊಂಡ್ಬಿಟ್ಟೈತಿ, ಕಾಣಲ್ಲ ಬೋರ್ಡ್ ಒಳಗೆ. ಸೊ ಅದಕ್ಕೆ ಒಮ್ಮೆ ತೋರಿಸೋಣ ಅಂಥೇಳಿ ಹಾಕೊಂಡು ಬಂದೆ. ಆ್ಯಕ್ಚುಲಿ ಇದು ಸ್ವಲ್ಪ ದಪ್ಪಾಗಿತ್ತು, ಇದನ್ನು ಸ್ವಲ್ಪ ಕೇಳ್ತಾರೆ ನಮ್ಮ ಮನೆಯವರು. ಇದನ್ನೆಲ್ಲ ಚೂರು ದಂಡಿ ಎಲ್ಲ ತಿನ್ ಮಾಡಿ ಹಾಕಿರೋದು, ಯಾಕಂದರೆ ಇದ್ರದ್ದು ಬಿಡ್ತು ಜಾಸ್ತಿ ಇತ್ತು. ವಿಡಿಯೋ ಮಾಡುವಾಗೆಲ್ಲ ಒಂಥರ ಖುಷಿ ಅನ್ಸುತ್ತೆ, ನಂಬರ್ ಡಿಸ್ಪ್ಲೇ ಆಗಕ್ಕಂತಂದ್ರೆ. ಓ ಮೈ ಗಾಡ್, ಕನ್ನಡ ಮಾತೃಭಾಷೆ ತಾನೆ. ಇದನ್ನ ಟಾರ್ಚ್ ಹಾಕಿದ್ರಂತೂ ಶೈನ್ ಆಗಾಕತ್ತೈತಿ, ಜಾನ್ವಿ ಎಂಬ್ರಾಯ್ಡ್ರಿ ಅಂತ. ಅದೇ ಕಲರ್ ಮಸ್ತ್ ಆಗೈತಿ, ಬಟ್ ಬ್ರೈಟಾಗಿ ಕಾಣಲಿ ಅಂತೇಳಿ ನಾನು ರೆಡ್ ಹೇಳಿದೆ. ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಈ ಐಡಿಯಾ ನಿಮಗೆ? ನಾನೊಂದು ವಿಡಿಯೋ ಒಳಗೆ ನೋಡಿದ್ದೆ, ಸೊ ಅದಕ್ಕೆ ಮಾಡಿದೆ. ಸೊ ಇವತ್ತು ಬಾಯ್ ಮಾಡಿಬಿಟ್ರಿ ಬಂಗಾರಿ, ಪ್ಲೀಸ್ ಒಂದು 10 ನಿಮಿಷ ಟೈಮ್ ಕೊಡಿ. ಬಾಯ್ ಮಾಡ್ಬೇಡಿ.
ಸ್ಯಾರಿ ಈ ಥರ ಐತಿ. ಅಪೋಸಿಟ್ ಕಲರ್ ಐತೆ ಫ್ರೆಂಡ್ಸ್. ಅಪೋಸಿಟ್ ಕಲರ್ ಇದ್ರೆ ಡಿಸೈನ್ ಚಲೋ ಬರುತ್ತಲ್ಲ, ಸೊ ಹಾಗಾಗಿ ಅವ್ರಿಗೆ ಮತ್ತೆ ಚೆಕ್ ಮಾಡಿ ಹೇಳ್ತೆ. ಈ ಥರ ಇತ್ತಂದ್ರೆ ಸಿಂಪಲ್ ಡಿಸೈನ್ ಹಾಕಿದ್ರು ಮಸ್ತ್ ಬರ್ತೈತಿ. ಕಲರ್ ಅಪೋಸಿಟ್ ಇದ್ರದ್ದು ಮತ್ತು ಇದ್ರದ್ದು ಸೇಮ್. ಅವರು ರೆಗ್ಯುಲರ್ ಆಗಿ ಹಾಕಿಸ್ತಾರಂತ, ಡಿಸೈನ್ ಇಂದ ಉಡೋದೇ ಇಲ್ಲ ಅನ್ನೋದು. ರೆಗ್ಯುಲರ್ ಆಗಿ ಹಾಕ್ತೀವಿ, ಸ್ವಲ್ಪ ನೀಟಾಗಿ ಹಾಕ್ಕೊಡ್ರಿ ನೋಡೋಣ ಅಂತ ಯಾರು ಫಸ್ಟ್ ಟೈಮ್ ಹಾಕಿರೋದು ಇವರು. ಸೊ ಇವಿಗೆ ವರ್ಕ್ ಮಾಡಿ ಕೊಡೋಣ ಐತಿ. ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿನಲ್ಲ ಫ್ರೆಂಡ್ಸ್, ಅದೇ ಸ್ಯಾರಿ ಇದು. ಇದರೊಳಗೆ ಕಲರ್ ನೋಡ್ಬೋದು ನೀವು, ಗ್ರೀನು ಮತ್ತು ಗೋಲ್ಡು, ಸಿಲ್ವರು, ಪಿಂಕ್ ಈ ಥರ ಐತಿ. ಸ್ಯಾರಿ ಬಂದು ಎಲ್ಲ ಮಿಕ್ಸ್ಡ್ ಕಲರ್ ಆಗಿದೆ, ಏನಾಗ್ಬಿಟ್ಟೈತಿ ಯೆಲ್ಲೋ ಕಲರ್ ಕಾಣಿಸ್ತದೆ ಸ್ಯಾರಿ. ಸೊ ಇದ್ರದ್ದು ಡಿಸೈನ್ ಇದನ್ನ ಕಲರ್ ಕಾಂಬಿನೇಷನ್ ಆಗಿ ಮಾಡೀನಿ. ಇದು ಚಲೋ ಬಂದೈತಿ, ಬಟ್ ಟ್ರೆಂಡಿಂಗ್ ಡಿಸೈನು, ಬಟ್ ಬ್ರೈಟ್ ಆಗಿ ಕಾಣಲ್ಲ ಅಷ್ಟೇ. ಸ್ಟಿಚ್ ಮಾಡಿದ್ಮೇಲೆ ಇದೇ ಸ್ಯಾರಿ ಮೇಲೆ ಉಟ್ಟಾಗ ಚಂದ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥರ ಐತಿ. ಹಿಂಗೆ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ಕಾಣಲ್ಲ, ಈಗ ಸ್ವಲ್ಪ ವೈಡ್ ಮಾಡಕತ್ತೀನಿ. ನೀಟಾಗಿ ಬಂದೈತಿ ಡಿಸೈನ್. ಸ್ಲೀವ್ನು ಬ್ರ್ಯಾಂಡ್ ಐತೆ ಅದಂದು. ಈ ಥರ ಸ್ಲೀವ್ 1200 ಚಾರ್ಜ್ ಮಾಡೀನಿ. ಫ್ರಂಟು ಬ್ಯಾಕು ಮತ್ತು ಸ್ಲೀವ್ ಬರುತ್ತೆ. ನಿಮ್ದು ಸ್ಯಾರಿ ಅಪೋಸಿಟ್ ಇತ್ತಂದ್ರೆ ಸಖತ್ತಾಗಿ ಕಾಣಿಸುತ್ತೆ ಈ ಡಿಸೈನು. ಫಸ್ಟ್ ಟೈಮ್ ಈ ಥರ ಡಿಸೈನ್ ಹಾಕಿರೋದು ಈ ಮಷಿನ್ ಒಳಗೆ. ಬಾಕಿ ಎಲ್ಲ ರೌಂಡ್ ನೆಕ್ ಹಾಕಿದ್ದೆ, ಚಲೋ ಬಂತು. ನನಗೂ ಸಖತ್ ಖುಷಿ ಆಯಿತು. ನೀವು ಫಿನಿಶಿಂಗ್ ನೀಟ್ ಬಂದೈತಿ, ಬಟ್ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು. ಮಲ್ಟಿ ಕಲರ್ ಎಲ್ಲ ಇತ್ತಂದ್ರೆ. ಈ ಸ್ಯಾರಿನೂ ಗ್ರ್ಯಾಂಡ್ ಆಗಿರೋದ್ರಿಂದ, ಆಮೇಲೆ ಇದಕ್ಕೆಲ್ಲ ಗೋಲ್ಡು ಮತ್ತು ಸಿಲ್ವರ್ ಈ ಥರ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಬ್ರೈಟಾಗಿ ಕಾಣಲ್ಲ ಅಷ್ಟೇ, ಬಟ್ ಫಿನಿಶಿಂಗ್ ನೀಟಾಗಿ ಬಂತು. ಡಿಸೈನ್ ಅಂತೂ ಸಖತ್ ಇಷ್ಟ ಆಗೈತೆ ನಮ್ಗೆ. ನಾನು ಇದನ್ನ ಹಾಕಿದ್ದೀನಿ ಫ್ರೆಂಡ್ಸ್, ಈ ಡಿಸೈನು ಅವಾಗ ತೋರಿಸ್ತೀನಿ ನಿಮಗೆ ನನ್ನ ಬ್ಲೌಸ್ ಒಳಗೆ ಹೆಂಗೆ ಬಂದೈತೆ ಅಂತ ಹೇಳಿ. ಸೊ ಪ್ಯಾಕ್ ಮಾಡಿ ಇಡಕತ್ತೀನಿ. ಅವ್ರು ಬಂದ ತಕ್ಷಣ ಈಸಿ ಪಟ್ಟು. ವರ್ಷದ ಮೊದಲ ಮಾವಿನ ಹಣ್ಣು ಬಂದು ಫ್ರೆಂಡ್ಸ್ ನಮ್ಮ ಮನೆಗೆ. ಇಲ್ಲೇ ಅಣ್ಣಿಗೇರಿ ಹತ್ರ ಹುಲ್ಕೋಟೆ ಐತಿ ಊರು, ಅಲ್ಲಿ ಇದು ಆರ್ಗ್ಯಾನಿಕ್ ಆಗಿ ಹಣ್ಣಾಗಿರೋ ಫ್ರೆಂಡ್ಸು. ಗಮ್ ಅಂತ ವಾಸನೆ. ಮ್ಯಾಂಗೋ ಯಾರಿಗೆ ಬೇಕು? ಬರ್ತೀನಿ ನಾನು. ನಮ್ಮ ಅಪ್ಪಾಜಿ ಮ್ಯಾಂಗೋ ತಂದು ನಮಗೋಸ್ಕರ ತಿನ್ನಕಂತ ತಂದೈತ. ಅಂದ್ರೆ ನಾ ತಿನ್ಬಾರ್ದು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಪ್ಪಾಜಿನ ಬಿಡ್ತೀನಿ ನೋಡ್ರಿ. ಏನ್ ಬೇಕು? ಏನದು? ಮಂಗ್ಯ? ಬಾ ಮಂಗಿ ಇಟ್ವಾ ಇಲ್ಲಿ. ಚಿಟ್ಟಿ ಅದನ್ನ ಇಟ್ವಾ ಇಲ್ಲ ಅದಾವ. ಅದನ್ನ ಇಟ್ವಾ, ಹೋಗು, ತೊಳೆದಿಲ್ಲ ಅದನ್ನ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ತಳಗ್ ಚಲ್ಬೇಡ, ಆಗಕ್ಕಿಡು. ಶಿಖರ್ನಿ ಶೇಪ್ ನಲ್ಲಿ ಈ ತರನಾ? ಸರಿ ಜಾನಿ, ಅಲ್ಲಿ ವಿಡಿಯೋ ಮಾಡಕತ್ತೀನಿ, ಕೋಣ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಇದು ಹಾಕಕತ್ತೀನಿ. ಈ ತರ ಐತಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಜಸ್ಟ್ ಸ್ಟಾರ್ಟ್ ಮಾಡೀನಿ. 53 ಮಿನಿಟ್ಸ್ ಐತಿ. ಇನ್ನೂ 30 ಮಿನಿಟ್ಸಿಗೆ ಕಂಪ್ಲೀಟ್ ಆಗ್ತದೆ. ಅವ್ರ ನೆಕ್ ಒಂದು ಇಷ್ಟ ಐತಿ. ಸ್ವಲ್ಪ ಸಣ್ಣದು ಮಾಡ್ಬೇಕು ಅಂದ್ಕೊಂಡೆ, ಬಟ್ ಡಿಸೈನ್ ತಿಕ್ ಆಗ್ತದೆ ಅಂತೇಳಿ ಅಂದ್ಕೊಂಡು ಇದೇ ಥರ ಲುಕ್ ಇರ್ತೈತಿ, ಫಿನಿಶಿಂಗ್ ಬೇರೆ ಬರ್ತದೆ ಅಂತ ಹೇಳಿ ಬಿಟ್ಟೆ. ಇದಿಷ್ಟು ನಮ್ಮ ಕಟ್ಟಿಂಗ್ನಾಗ ಹೋದರೂ ಚಿಂತಿಲ್ಲ, ಬಟ್ ನೀಟ್ ಫಿನಿಶಿಂಗ್ ಬರಬೇಕು. ನಾವು ಸಣ್ಣದು ಮಾಡಿದಾಗ ಅದೇನಾಗ್ತೈತಿ, ಡಿಸೈನು ಗೊತ್ತಾಗ್ತೈತಿ. ಸೊ ನೀಟ್ ಫಿನಿಶಿಂಗ್ ಬರಲ್ಲ ಅಂದ್ಕೊಂಡು ಈ ಥರ ಮಾಡಿದೆ. ಇದು ಬೇಕಂದರೆ ಕಟ್ಟಿಂಗ್ನಾಗ ತಗೋಬೋದು ಅಂತ ಹೇಳಿ ಅಂದ್ಕೊಂಡು. ಇದ್ರ ಕಾಂಬಿನೇಷನ್ನು ಭಾಳ ಪ್ಲ್ಯಾನ್ ಮಾಡಿ ಮಾಡಿರೋದು ಫ್ರೆಂಡ್ಸ್. ನಾನೇ ನೋಡೋಣ ಕಾಂಬಿನೇಷನ್ ಯಾವ ಥರ ಬರುತ್ತಂತ, ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ನೋಡೋಣ ಅಂತ. ನೋಡಿರಿ ಎಷ್ಟು ನೀಟಾಗಿ ಮುತ್ತು ಕೊಣಿಸ್ದಂಗೆ ಮಾಡಿದೆ ಫ್ರೆಂಡ್ಸ್. ಇದು ಗೋಲ್ಡ್ ಥ್ರೆಡ್ಡಿಂದು. ಇದು ಭಾಳ ಇಷ್ಟ ಆಯ್ತು ನಮಗೆ ಈ ಡಿಸೈನ್ ಒಳಗೆ. ಸ್ವಲ್ಪ ಬ್ರೈಟ್ ಆಗಿರೋ ಗೋಲ್ಡು ಯೂಸ್ ಮಾಡೀನಿ ಈ ಲೈನಿಗೆ.
ಇಲ್ಲಿ ಒಂದು ಫ್ಲವರ್ ಬರ್ತೈತಿ, ಅದು ಇದ್ರದ್ದು ಬಾರ್ಡರ್ ಏನೈತಲ್ಲ ಕಾಪರ್, ಸೊ ಕಾಪರ್ ಯೂಸ್ ಮಾಡಿದ್ವಿ. ಇಲ್ಲಿ ನನಗೆ ಯೂಸ್ ಮಾಡ್ಬೇಕು ಅನ್ನಿಸ್ತಾ, ಅವ್ರು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತಾ ಹಂಗೆ ಹಾಕ್ರಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಇದೊಂದು ಬ್ಲೌಸು ಎಂಬ್ರಾಯ್ಡ್ರಿ ಮಾಡೋದಿತ್ತು. ನೆನ್ನೆನೇ ನೈಟ್ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಕಂಪ್ಲೀಟ್ ಆಗೈತಿ. ನೀಟ್ ವರ್ಕ್ ಬಂತು ಫ್ರೆಂಡ್ಸ್. ಇದು ನೋಡಿರಿ, ಇವನ್ನೆಲ್ಲ ಕಟ್ ಮಾಡಬೇಕು. ಅವ್ರದ್ದು ನೆಕ್ ಸಣ್ಣದು ಭಾಳ ಐತಿ, 8 ಅಷ್ಟೇ ಐತಿ ಇಲ್ಲಿ ಮಟ್ಟ. ಇಷ್ಟು ವೇಸ್ಟ್ ಆಗುತ್ತೆ. ಬಟ್ ನನಗೆ ವೀಡಿಯೋ ಮಾಡೋಕ್ಕೆ, ಫೋಟೋ ಎಲ್ಲ ತೆಗಿಯೋಕೆ ಆಗ್ತೈತೆ ಅಂಥೇಳಿ ನಾನು ಕಟ್ಟಿಂಗ್ನಾಗ ಹೋಗ್ಲಿ ಅಂಥೇಳಿ ಹಾಕೀನಿ. ನೀಟಾಗಿ ಬಂದೈತಿ ಡಿಸೈನ್ಸ್ ನೋಡಿರಿ. ಸೊ ನಿಮಗೂ ಯಾರಿಗೂ ಎಂಬ್ರಾಯ್ಡ್ರಿ ಡಿಸೈನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಮಷಿನ್ ಮೇಲೂ ನಂಬರ್ ಕೊಟ್ಟಿನಿ ನೋಡಿರಿ ಫ್ರೆಂಡ್ಸ್. ಮೊದಲಿನ ಬೋರ್ಡ್ ಚೇಂಜ್ ಮಾಡಿ ಈ ಥರ ಮಾಡೀವಿ. ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ. ಇದ್ರೊಳಗೆ ರೌಂಡ್ ಶೇಪು ಮತ್ತು ಈ ಶೇಪ್ ಐತಿ. ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದಕ್ಕೆ ಸ್ಲೀವ್ ಹಾಕಬೇಕು. ಸ್ಲೀವ್ ಹಾಕಿದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಸ್ಲೀವಿಗೆ ಇಲ್ಲಿ ಅಗಲಕ್ಕೆ ಕಡಿಮೆ ಇತ್ತು ಫ್ರೆಂಡ್ಸ್. ಇದು ಈ ಕಡೆನೂ ಮತ್ತು ಆ ಕಡೆ ಮತ್ತು ಇಲ್ಲಿ ಸ್ಲೀವಿಗೂ ಅಟ್ಯಾಚ್ ಮಾಡಬೇಕು. ಬಟ್ಟೆನ ಅಟ್ಯಾಚ್ ಮಾಡಿ ಸಿಗ್ತೀನಿ. ಸೊ ಇವತ್ತಿನ ಡಿಸೈನು ಕಂಪ್ಲೀಟ್ ಆದ ಫ್ರೆಂಡ್ಸ್. ಇದು ಸ್ವಲ್ಪ ಥ್ರೆಡ್ ಜಾಸ್ತಿ ಉಳ್ದೈತಿ. ಹೆವಿ ವರ್ಕ್ ಇದ್ದಾಗ ಈ ಥರ ಆಗ್ತೈತಿ. ಇವನ್ನೆಲ್ಲ ಕಟ್ಟಿಂಗ್ ಮಾಡಬೇಕು. ಸ್ಟೋನ್ ಎಲ್ಲ ಅಟ್ಯಾಚ್ ಮಾಡೋಂಗಿಲ್ಲ. ಇದಕ್ಕೆ ಆಲ್ರೆಡಿ ಗೋಲ್ಡ್ ಥ್ರೆಡ್ಡಲ್ಲಿ ಇದು ಮಾಡಿರೋದು. ಸ್ಯಾರಿ ಕಲರು ಸ್ಟೋನ್ ಥರ ವರ್ಕ ಬಂದೈತೆ. ಅದ್ರೊಳಗೆ ಸಖತ್ ಬಂದೈತಿ ಈ ಡಿಸೈನ್. ನಂಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಟ್ರೆಂಡಿಂಗ್ ಒಳಗೂ ಐತೆ ಅಂತಲೇ ಹೇಳ್ಬೋದು. ಈ ಥರ ನೆಕ್ ಭಾಳ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಡಿಸೈನು ಅಷ್ಟು ನೀಟ್ ಫಿನಿಶಿಂಗ್ ಬರ್ತೈತಿ. ಆ್ಯಕ್ಚುಲಿ ನಿಮ್ಮ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಫ್ರೆಂಡ್ಸ್. ಭಾಳ ಜನ ಏನಂತಾರೆ ಟಿಶ್ಯೂ ಸಿಲ್ಕ್ ಸ್ಯಾರಿ ಮತ್ತು ಬ್ಲೌಸು ಆಲ್ಮೋಸ್ಟ್ ಸೇಮ್ ಬರ್ತೈತಿ, ಸಿಲ್ವರ್ ಮತ್ತು ಗೋಲ್ಡು. ಇದನ್ನ ಆಲ್ಮೋಸ್ಟ್ ಹೇಳಿನಿ ನಾನು. ನೀವು ನೋಡ್ಬೋದು ಅಪೋಸಿಟ್ ಕಲರ್ ಇದ್ದರೆ ಎಷ್ಟು ನೀಟಾಗಿ ಡಿಸೈನ್ ಕಾಣಿಸ್ತತೆ ಅಂತೇಳಿ. ಎಲ್ಲನೂ ಸೇಮ್ ಫಿನಿಶಿಂಗ ಬಂದಿರ್ತೈತಿ. ಇದೇನು ಫಿನಿಶಿಂಗ್ ಐತಲ್ಲ, ಇದೇ ಫಿನಿಶಿಂಗ ನಿಮಗೆಲ್ಲ ಇದ್ರೊಳಗೂ ಬರುತ್ತೆ. ಬಟ್ ಇದೇ ಡಿಸೈನ್ ನಾವು ಟಿಶ್ಯೂ ಸಿಲ್ಕ್ನಾಗ ಹಾಕಿದ್ರೆ ಅದೇನಾಗ್ತೈತಿ, ಗೋಲ್ಡು ಮತ್ತು ಸಿಲ್ವರು ಮಿಕ್ಸ್ ಇರ್ತೈತಿ. ಸ್ಯಾರಿನೂ ಅದೇ ಥರ ಇರ್ತೈತಿ. ಸೊ ನಿಮ್ಗೆ ಡಿಸೈನ್ ಲುಕ್ ಬರೋಂಗಿಲ್ಲ. ಸೇಮ ಡಿಸೈನ ಸೇಮ್ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಸೇಮ್ ಥ್ರೆಡ್ಡು ಎಲ್ಲ ಸೇಮೇ ಇರ್ತೈತಿ. ಬಟ್ ನಿಮ್ಗೆ ಏನು ಅನ್ನಿಸ್ತೈತಿ, ನೋಡಿದ ತಕ್ಷಣ ಖುಷಿ ಅನ್ಸಂಗಿಲ್ಲ, ಯಾಕಂದ್ರೆ ಬ್ರೈಟಾಗಿ ಕಾಣಂಗಿಲ್ಲ ಅಷ್ಟೇ. ಈ ಡಿಸೈನ್ ನಂಗೆ ಸಖತ್ ಇಷ್ಟ ಆಯಿತು. ಈ ಥರ ಅಪೋಸಿಟ್ ಕಲರ್ ಇದ್ರೆ ಹಾಕಾಕೂ ನಮಗೆ ಖುಷಿ ಆಗ್ತೈತಿ. ನಿಮ್ಮ ಸೊ ಆಲ್ಮೋಸ್ಟ್ ಟಿಶ್ಯೂ ಸಿಲ್ಕ್ ಅದೇ ಥರ ಇರೋದ್ರಿಂದ ಡಿಸೈನ್ ಲುಕ್ ಬರೋಂಗಿಲ್ಲ. ಸೊ ಇದೊಂದು ಡಿಸೈನ್ ತೋರಿಸ್ಬೇಕಂತ ಅಂದ್ಕೊಂಡೆ. ನಿಮ್ಗೆ ಯಾವ ಥರ ಅವ್ರದ್ದು ಆ್ಯಕ್ಚುಲಿ ಇಷ್ಟ ಐತಿ ಫ್ರೆಂಡ್ಸ್. ಅವ್ರದ್ದು 8 ಅಷ್ಟು ಐತಿ. ಈ ಲೈನ್ ಹಾಕಿನಲ್ಲ ಇಷ್ಟ ಐತಿ. ಇಷ್ಟು ಡಿಸೈನ್ ನನ್ನ ಕಟ್ ಆಗ್ತೈತಿ. ಇಷ್ಟು ಎಲ್ಲ ಸ್ಟಿಚಿಂಗ್ನಾಗ ಹೋಗ್ತೈತಿ. ಬಟ್ ಸ್ವಲ್ಪ ವೀಡಿಯೋಗೆಲ್ಲ ಇಲ್ಲಿಗೆ ಕಟ್ ಮಾಡಬೇಕಂದ್ರೆ, ನಾವು ಕಟ್ ಮಾಡೋದಾದ್ರೆ ನಾವು ನೋಡ್ದಾಗ ಕಟ್ ಮಾಡ್ತೀವಿ ಸ್ಕಿಪ್ ಮಾಡೋಕ್ಕೆ. ಅದಕ್ಕೆ ಇರಲಿ ಕಟ್ಟಿಂಗ್ನಾಗ ಹೋಗ್ತದೆ ಅಂಥೇಳಿ ಇದು ಮಾಡೀನಿ. ಈ ಡಿಸೈನ್ ನಿಮ್ಗೆ ಹೆಂಗಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ಮರಿಬೇಡ್ರಿ. ಯಾರಿಗಾದರೂ ಎಂಬ್ರಾಯ್ಡ್ರಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಸಂಚನ ಡಿಸೈನ್ ಹಾಕಿದ್ದಾದ ಫ್ರೆಂಡ್ಸ್. ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಈ ಥರ ಎಲ್ಲ ಥ್ರೆಡ್ ಎಲ್ಲ ಸಿಕ್ಕೊಂತಂದ್ರೆ ಟ್ರಿಮ್ಮಿಂಗ್ ಪ್ರಾಬ್ಲಮ್ ಆಗ್ತೈತಿ. ಟ್ರಿಮ್ಮರ್ ಕರೆಕ್ಟಾಗಿ ಟ್ರಿಮ್ ಮಾಡೋಂಗಿಲ್ಲ. ಹಾಗಾಗಿ ನೈಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಯಿಲ್ ಹಾಕ್ಕೊಂಡಿರ್ತೀನಿ. ಆದರೆ ಬೆಳಗ್ಗೆ ನಮ್ಗೆ ಈಸಿಯಾಗಿ ಡಿಸೈನ್ ಹಾಕ್ಕೊಳಕ್ಕೆ ಅನುಕೂಲ ಆಗ್ತದೆ ಅಂದು. ಯಾಕಂದ್ರೆ ಭಾಳ ಬಟ್ಟೆ ಇದ್ದಾಗ ನಾವು ಬ್ಯಾಕ್ ಟು ಬ್ಯಾಕ್ ಹಂಗೆ ಡಿಸೈನ್ ಹಾಕ್ತಾನೆ ಹೋಗ್ತೀವಿ. ಅದ್ರ ಕಡೆನೇ ಲಕ್ಷ್ಯ ಇರ್ತೈತಿ. ಬಟ್ ಮಷಿನ್ ಕರೆಕ್ಟಾಗಿ ರನ್ ಆಗಬೇಕಂದ್ರೆ ನಾವು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಆಯಿಲಿಂಗ್ ಎಲ್ಲ ಮಾಡ್ತಾಯಿದ್ವಿ ಅಂದರೆ ಇದನ್ನ ಆಗ್ತೈತಿ. ಸ್ಪ್ರೇನೂ ಸಿಗುತ್ತೆ ಫ್ರೆಂಡ್ಸ್ ಇದ್ರದ್ದು. ಲಾಸ್ಟ್ ಟೈಮ್ ವಿಡಿಯೋ ಒಳಗೂ ಹೇಳಿದ್ದೆ ನಾನು. ಸ್ಪ್ರೇ ತೊಗೊಂಬಂದ್ರೆ ಈಸಿ ಆಗ್ತೈತಿ. ಪೂರ್ತಿ ನೀಡಲ್ಗೆಲ್ಲ ನೀಟಾಗಿ ಇದು ಮಾಡ್ಬೋದು. ಆಮೇಲೆ ಹಿಂದ್ಗಡೆ ಬ್ಯಾಕ್ ಸೈಡೆಲ್ಲ ನೀಡಲ್ದು ಇದಿರುತ್ತಲ್ಲ ಅಲ್ಲಿನೂ ಹಾಕ್ಬೋದು. ಈಗ ಇಲ್ಲಿ ಅಷ್ಟೇ ಕೆಳಗಡೆ ಅಷ್ಟೇ ಜಾಸ್ತಿ ಆಯಿಲ್ ಹಾಕಕತ್ತೀನಿ. ಜಾಸ್ತಿ ಮೇಲ್ಗಡೆನೂ ಆಯಿಲ್ ಹಾಕಿದ್ವಂದ್ರೆ ಸ್ವಲ್ಪ ಬಟ್ಟೆಗೆಲ್ಲ ಹತ್ತುವಂಥ ಚಾನ್ಸಸ್ ಇರ್ತೈತಿ. ಸೊ ಹಂಗಾಗಿ ಮೇಲ್ಗಡೆ ಸ್ವಲ್ಪ ಹಾಕಕತ್ತೀನಿ ನಾನು. ಕೆಳಗಡೆನ ಕರೆಕ್ಟಾಗಿ ಆಯಿಲ್ ಹಾಕ್ಕೊಂಡಿರ್ತೀನಿ. ಎರಡು ದಿನಕ್ಕೊಮ್ಮೆ, ಒಂದಿನ ಬಿಟ್ಟು ಒಂದಿನ ಈ ಥರ ಎಲ್ಲ ಮಾಡ್ತಿರ್ತೀನಿ. ಯಾವ ಥರ ವರ್ಕ್ ಮಾಡ್ತೀವಿ ಆ ಥರ ನಾವು ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗ್ತೈತಿ. ಸೊ ಅವು ಟೂಲ್ಸ್ ಎಲ್ಲ ಕೊಟ್ಟೆ ಬಿಟ್ಟಿರ್ತಾರಲ್ಲ ಅವರು ಕ್ಲೀನ್ ಮಾಡೋದೆಲ್ಲ, ಅವನ್ನ ಬಿಚ್ಚೋದಷ್ಟೇ ಸ್ವಲ್ಪ ಕಷ್ಟ. ಅಂದರೆ ರೂಢಿ ಆಗ್ತಾ ಈಸಿ ಅನಿಸುತ್ತಾ. ಸೊ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ. ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನು ಆಯಿಲ್ದು ಪಾಯಿಂಟ್ ಇಲ್ಲಿ ಎಲ್ಲೆಲ್ಲವೋ ಅಲ್ಲಿ ಒಂದು ಚೂರು
ಒಂದೆರಡು ಡ್ರಾಪ್ ಆಯಿಲ್ ಬಿಡ್ತಾ ಇರ್ತೀನಿ. ಗ್ರೀಸು ಮಂತ್ಲಿಗೊಮ್ಮೆ ಗ್ರೀಸ್ ಮಾಡಬೇಕಂತ ಹೇಳ್ಯಾರ. ಸೊ ಆ ಥರನ ಫಾಲೋಅಪ್ ಮಾಡ್ತಾ ಇರ್ತೀನಿ. ಮಂತ್ಲಿಗೊಮ್ಮೆ ಮಾಡ್ಬೇಕಂತ ಹೇಳ್ಯಾರ. ಫಸ್ಟ್ ಡೆಮೋ ಕೊಡೋಕೆ ಬಂದಾಗ ಅವಾಗೊಮ್ಮೆ ಅವರೇ ಗ್ರೀಸ್ ಮಾಡಿದ್ರು. ಅದಾದಮೇಲೆ ಟ್ರಿಮ್ಮರ್ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಒಂದ್ಸಲ ಟೆಕ್ನಿಷಿಯನ್ ಬಂದಿದ್ರು. ಅವರು ಸ್ಪ್ರೇದು ಗ್ರೀಸ್ ಅಂತ ಫ್ರೆಂಡ್ಸ್ ಅದೊಂದು ಸ್ಪ್ರೇ ಎಲ್ಲ ಮಾಡಿ ಹೋಗಿದ್ರು. ಗ್ರೀಸಿಂದ ಸ್ಪ್ರೇ ಥರ ಬಂದಿತ್ತದು, ಅದನ್ನು ಮಾಡಿ ಹೋಗಿದ್ರು. ಸೊ ಹಂಗಾಗಿ ಗ್ರೀಸ್ ಏನು ಸದ್ಯಕ್ಕೆ ಮಾಡಿಲ್ಲ, ಬರೀ ಆಯಿಲ್ ಅಷ್ಟೇ ಮಾಡ್ಕೊಂಡಿರ್ತೀನಿ. ಮಷಿನ್ ಯಾವುದೇ ಆಗಲಿ ಫ್ರೆಂಡ್ಸ್, 450 ಆಗಲಿ 550 ಆಗಲಿ, ಆಮೇಲೆ ನಾರ್ಮಲ್ ರಾಟಿ ಮಷಿನ್ ಇರುತ್ತಲ್ಲ ಸ್ಟಿಚ್ ಮಾಡೋದು ಅದಾಗಲಿ, ಯಾವುದರ ಮಷಿನ್ ಆಗಲಿ ನಾವು ಯಾವ ಥರ ಕ್ಲೀನಾಗಿ ಇಡ್ತೀವಿ, ಅದಾದಮೇಲೆ ಆಯಿಲಿಂಗ್ ಯಾವ ಥರ ಮಾಡ್ತಾ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸೊ ಅದನ್ನು ನಾನು ಹಿಂದಿನ ಮಷಿನ್ ಏನಿತ್ತಲ್ಲ 450 ಅದನ್ನು ಟೈಮಿಗೆ ಸರ್ವಿಸ್ ಮಾಡಿಸ್ತಾ ಇದ್ದೆ, ಆಯಿಲ್ ಹಾಕ್ತಾಯಿದ್ದೆ, ಕ್ಲೀನಿಂಗ್ ಮಾಡ್ತಾಯಿದ್ದೆ. ಅಮಾವಾಸ್ಯೆ ಬಂತಂದ್ರೆ ಅದೋ ಒಂದು ದೊಡ್ಡ ಕೆಲಸ ಆಗಿರ್ತಿತ್ತು ನನಗರೆ. ಬೆಳಗ್ಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಿದ್ದೆ. ಅಮಾವಾಸ್ಯೆಗಂತೂ ಡೀಪ್ ಕ್ಲೀನ್ ಮನಿ ಮಾಡ್ತಾರಲ್ಲ ಆ ಥರ ಎಲ್ಲ ಸಂಧಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ನಿ. ಸೊ ಅದನ್ನು ನಾನು ಫಾಲೋಅಪ್ ಮಾಡಕತ್ತೀನಿ. ನಮ್ಮ ಮಷಿನ್ ಕರೆಕ್ಟಾಗಿ ನಡಿಬೇಕಂದ್ರೆ ಇದು ಒಂದು ಮೇನ್ ಕೆಲಸ ನಾವು ಮಾಡಲೇಬೇಕು. ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೋಬೇಕು, ಆಯಿಲ್ ಒಂದು ಹಾಕ್ಕೊಳ್ಬೇಕು, ಕರೆಕ್ಟ್ ಟೈಮ್ಗೆ ನಾವು ಸರ್ವಿಸ್ ಮಾಡಿಸ್ಬೇಕು, ಅಂದರೆ ನಮ್ಮ ಬಿಸ್ನೆಸ್ಸು ಸ್ಮೂತಾಗಿ ನಡೀತಾ ಇರ್ತದೆ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.